ಅಲ್ಲ, ಈ ಪಾನಿಪುರಿ ತಿನ್ನೋದಕ್ಕೆ ಎಲ್ಲಿಂದ ಕರ್ಕೊಂಬಂದಿರೋದು? ಯಲಹಂಕದಿಂದ ತುಂಬ ವರ್ಷ ಆದಮೇಲೆ ನನ್ನ ಫ್ರೆಂಡ್ ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಜಯನಗರ ಹತ್ರ ಇರೋ ಯಾವುದೋ ಪಾನಿಪುರಿ ಅಂಗಡಿ ಹತ್ರ ಹೋದ್ವಿ. ಅದಾದ್ಮೇಲೆ ಏನಾಯ್ತು ಅಂತ ನೀವೇ ನೋಡಿ. ತಿನ್ನೋದು ನೆಮ್ಮದಿಯಾಗಿ ತಿನ್ನೋದಕ್ಕೆ ಸ್ಪೂನು ಬೇಕಾ? ಹೊಟ್ಟೆ ನಾವು ಬರುತ್ತೆ ಅಂತ ಕೇಳ್ತಾ ಇದೀನಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇಷ್ಟಿಗೆ ಕತೆ ಮುಗೀತು ಅಂತ ಅನ್ಕೊಂಡೆ, ಆದ್ರೆ ಮುಂದೆ ದೋಸೆ ಕ್ಯಾಂಪ್ ಬೇರೆ ಕಾಣಿಸ್ತಾ ಇತ್ತು. ಸೊ ಅಲ್ಲೋಗಿ ಗೀ ಮಸಾಲೆ ದೋಸೆನ ಟ್ರೈ ಮಾಡಿದ್ವಿ. ಸಣ್ಣಕ್ಕಿರೋ ಹುಡುಗಿರೆಲ್ಲ ಸಿಕ್ಕಾಪಟ್ಟೆ ತಿಂತಾರೆ ಅಂತ ಕೇಳ್ಪಟ್ಟಿದ್ದೆ, ಆದ್ರೆ ನಮ್ಮ ಫ್ರೆಂಡು ದೋಸೆ ತಿನ್ನುವಾಗಲೇ ನನಗೆ ಗೊತ್ತಾಗಿದ್ದು ಎದುರುಗಡೆ ಒಂದು ಎಕ್ಸಾಂಪಲ್ ಇದೆ ಅಂತ. ತಿನ್ನೋಕ್ಕೂ ಭಾಗ್ಯ ಇರ್ಬೇಕು. ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ. ಹಾಗೆ ಮುಂದೆ ಸ್ಟುಡಿಯೋದಲ್ಲಿ ನನಗೋಸ್ಕರ 2 ಶರ್ಟ್ಸ್ ತಗೊಂಡು ಅವ್ರಿಗೋಸ್ಕರ ಒಂದು ಇಯರಿಂಗ್ಸ್ ಕೊಡಿಸ್ಕೊಂಡು ನಮ್ಮ ಪಯಣ ಹೊರಟಿದ್ದು ಇಂಡಿಯನ್ ಸ್ವೀಟ್ ಹೌಸ್ಗೆ. ಎಲ್ಲ ಸ್ವೀಟ್ಸು ನೋಡಿ ಯಾವ್ದು ತಗೋಬೇಕು ಅಂತ ಕನ್ಫ್ಯೂಸ್ ಆಗಿ ಕೊನೆಗೆ ರಸಮಲೈ ತಗೊಂಡು ಅದನ್ನ ತಿನ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ